ನಮಸ್ಕಾರ ಸ್ನೇಹಿತರೆ. ರಾಜ್ಯ KPCC ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನಾ ಚತುರ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್, ಅವರ ಗತ್ತು, ಅವರ ಗಮ್ಮತ್ತು, ಅವರ ತಾಕತ್ತು ಕರ್ನಾಟಕದ ಎಲ್ಲರಿಗೂ ಗೊತ್ತು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಗೊತ್ತು, ಗಾಂಧಿ ಕುಟುಂಬದವರ ಎಲ್ಲರಿಗೂ ಗೊತ್ತು. ಯಾಕೆ ಗೊತ್ತು? ಅವರು ಆ ಮಟ್ಟಿಗೆ ಗತ್ತನ್ನು ಏನು ಮಾಡ್ತಾರೆ, ಅವರ ತಾಕತ್ತು ಏನು, ಈ ಎಲ್ಲವನ್ನ DK ಶಿವಕುಮಾರ್ ಅವರ ತಾಕತ್ತಿನ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಬಿಕಾಸ್ ಈ ವಿಡಿಯೋದ ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಅಂದರೆ DK ಶಿವಕುಮಾರ್. ಅವರು ಯಾವುದೇ ಪಕ್ಷದ ಸದಸ್ಯರಾಗದೇ ಹೋದರೂ ಸಹಿತ, ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಸಹಿತ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿದ್ದಾರೆ, ಗಾಂಧಿ ಕುಟುಂಬದ ನಿಕಟವರ್ತಿಗಳಾಗಿದ್ದಾರೆ, ಹಾಗೂ ಡೇರ್ ಡೆವಿಲ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ಜನ ನಾಯಕರೊಟ್ಟಿಗೆ ಇವರು ಸಹಿತ ಅದ್ವಿತೀಯ ನಾಯಕರೇ. ಸ್ನೇಹಿತರೆ, ಇವರ ಗತ್ತು, ಇವರ ಗಮ್ಮತ್ತು, ಇವರ ತಾಕತ್ತೇನಪ್ಪ ಅಂತ ಹೇಳಿದ್ರೆ, ಎಂಥ ಕಠಿಣ ಪರಿಸ್ಥಿತಿನಲ್ಲೂ ಸಹಿತ ಎದುರಿಸಲಿಕ್ಕಿರುವಂಥ ಧೈರ್ಯ ಇದೆ ಅವರಿಗೆ. ಯಾವುದನ್ನೇ ಆಗಲಿ ಹೈಕಮಾಂಡ್ ಆದೇಶ ಮಾಡಿದರೆ ಸಿರಾ ಅಂದರೆ ಕುತ್ತಿಗೆ ಹೋದ್ರೂ ಸಹಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದಷ್ಟಿದೆ. ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಮಾಡಿದ್ದಾರೆ DK ಶಿವಕುಮಾರ್. ಹೊರ ರಾಜ್ಯಗಳಿಂದ ಕರ್ಕೊಂಬಂದು ಅವರನ್ನು ಸೇಫ್ ಗಾರ್ಡ್ ಮಾಡಿ ಪಕ್ಷವನ್ನು ಉಳಿಸ್ತಂಥವ್ರು ಟ್ರಬಲ್ ಶೂಟರ್ಸ್. ಇವನು ಕಂಡ್ರೆ ವಿರೋಧ ಪಕ್ಷಕ್ಕೆ ಅಂದರೆ BJPಗೆ ಒಂದು ಕಡೆ ಭಯನೂ ಇದೆ, ಒಂದು ಕಡೆ ಭಯಪಡಿಸೋದಕ್ಕೂ ರೆಡಿ ಇದ್ದಾರೆ. ಇವ್ರನ್ನೇನಾದರೂ ಮಾಡಿ ಕೇಸ್ ಫೈಲ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದರು. ಹೌದು, ತಪ್ಪುಗಳು ಬೇಕಾದಷ್ಟು ಮಾಡಿದ್ದಾರೆ ಇವರೇನು ಸಮಸ್ಯೆ ಇಲ್ಲ, ಎಲ್ಲವನ್ನ ಫೇಸ್ ಮಾಡಲಿಕ್ಕೂ ಧೈರ್ಯ ಇದೆ. ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಇವರನ್ನ ಅರೆಸ್ಟ್ ಮಾಡಿದರು, ತಿಹಾರ್ ಜೈಲಲ್ಲಿ ಇಟ್ಟರು. ಯಾಕಿಟ್ರು ಅಂದರೆ ಇವರು ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿ ಒಂದು ರಾಜ್ಯದ ಅಧಿಕಾರವನ್ನು ಉಳಿಸಿದ್ರು. ತಿಹಾರ್ ಜೈಲಲ್ಲಿ ಇಟ್ಟರು. ಬಟ್ DK ಬಂಡೆಯ ಹಳ್ಳಾಡಲಿಲ್ಲ. ಇವರ ಗತ್ತು, ಗಮ್ಮತ್ತು ಏನೇ ಇದ್ರೂ ಸಹಿತ ಹೈಕಮಾಂಡಿಗೆ ಫೇವರ್ ಆಗೇ ಇರುತ್ತೆ. ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಕ್ಕೂ ರೆಡಿ, ಎಲ್ಲಿಗೆ ಹೋಗಕ್ಕೂ ರೆಡಿ ಇವರು. ಅದಕ್ಕೋಸ್ಕರನೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿಗೆ ಬಂದಿದ್ರು. ತಿಹಾರ್ ಜೈಲಿಗೆ ಬಂದು DK ಶಿವಕುಮಾರ್ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು, ಸರಿಯಾಗಿ ಧೈರ್ಯ ತುಂಬಿ, ನಾನು ನಿಮ್ಮೊಟ್ಟಿಗೆ ಇದ್ದೀವಿ, ನೀವು ಪಕ್ಷದಲ್ಲಿದ್ದೀರಾ, ನಿಮ್ಗೆ ಯಾವುದೇ ಸಮಸ್ಯೆ ಬರ್ದಂಗೆ ನಾವು ನೋಡ್ಕೊತೀವಿ ಅಂತ ಹೇಳಿದರು. DKಗೆ ಜಾಮೀನಾಯಿತು, ವಿಜಯೋತ್ಸವ ಆಯಿತು. ಆಮೇಲೆ ನೇರವಾಗಿ ಇವ್ರನ್ನ ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರು ಮಾಡಿದರು. ಯಾಕೆ ಹೇಳಿ? ಇವರು ಗಾಂಧಿ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ನಿಷ್ಠೆಯಿಂದ ಇರ್ತಾರೆ. ಅಧ್ಯಕ್ಷರು ಮಾಡಿದರು. ಅಧ್ಯಕ್ಷರು ಮಾಡಬೇಕಾದ್ರೆ
ಯಾಕೆಂದ್ರೆ ಜೈಲಿಗೆ ಹೋಗಿ ಬಂದರು ಅಂತ ಆಪಾದನೆ ಇದ್ರೂ ಸಹಿತ ಇವ್ರನ್ನ ಅಧ್ಯಕ್ಷರು ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ತನು ಮನ ಧನ ಎಲ್ಲವನ್ನ, ತಮ್ಮ ಶಕ್ತಿ ಎಲ್ಲವನ್ನೂ ಉಪಯೋಗಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂದ್ರೆ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿದರು. ಎಲ್ಲರಿಂದಲೂ ನಿಂದನೆಗೊಳಪಟ್ಟರು. ಎಲ್ಲರೂ ಸಹಿತ ಟಾರ್ಗೆಟ್ ಮಾಡಿದ್ರು. ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರನೇ ಇವರನ್ನ ಟಾರ್ಗೆಟ್ ಮಾಡ್ತು. ಬಟ್ ಬಂಡೆಯದು ಕೇರೇ ಮಾಡಲಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ನ ಸಂಸ್ಕೃತಿಯ ಪ್ರಕಾರ ಯಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಅದನ್ನು ತ್ಯಾಗ ಮಾಡಿ, ಅದನ್ನೇ ಹೇಳೋದವರು, ನಾವು ಎಲ್ಲ ತ್ಯಾಗಕ್ಕೂ ರೆಡಿ ಇದ್ದೀನಿ, ಉಸಿರು ಕಟ್ಟಿ ನಿಂತಿದ್ದೀನಿ, ಏನೇನು ಆಗಲಿ ಯಾವುದಕ್ಕೂ ಭಯ ಪಡೋವಾಗಿಲ್ಲ, ಎಲ್ಲ ತ್ಯಾಗಕ್ಕೂ ನಾನು ರೆಡಿ ಇದ್ದೀನಿ ಅಂತಾರಲ್ಲ. ಆಗ CM ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೂ ಸಹಿತ ಇವರು ಅಧಿಕಾರವನ್ನು ಬಿಟ್ಕೊಟ್ರು ಅಂತಾರೆ. ಇದು ಇವರನ್ನು ಮತ್ತಷ್ಟು ದೊಡ್ಡ ನಾಯಕರಾಗಿ ಮಾಡ್ತು ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ ಪಕ್ಷ ಇವರನ್ನ ಏಕೈಕ DCM ಮಾಡ್ತು. KPCC ಅಧ್ಯಕ್ಷತೆಯನ್ನು ಮುಂದುವರಿಸ್ತು. 2 ಪ್ರಮುಖ ಖಾತೆಗಳನ್ನು ಕೊಟ್ಟರು. ಇಷ್ಟೆಲ್ಲ ಕೊಟ್ಟಾಗದ ಕಾಂಗ್ರೆಸ್ ಪಕ್ಷಕ್ಕೆ DKಶಿಯ ತಾಕತ್ತು, ದಮ್ಮು ಎಲ್ಲದು ಗೊತ್ತೇ ಇದೆ. ಸ್ನೇಹಿತರೆ, ಮೊನ್ನೆ ಗಾಂಧಿ ಭಾರತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ದೈವಾಧೀನರಾದ ಪ್ರಯುಕ್ತ ಅದನ್ನು ಮುಂದೂಡಿದರು. ಕಾರ್ಯಕ್ರಮ ಎಲ್ಲ ಅರೇಂಜ್ ಆಗೋಗಿತ್ತು. 1 ಡೇ ಪ್ರೋಗ್ರಾಮ್ ಆಗೋಗಿತ್ತು. ನಾಳೆ ಬೆಳಗ್ಗೆ ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸೋದಿತ್ತಷ್ಟೇ, ಉದ್ಘಾಟನೆ ಮಾಡೋದಿತ್ತು. ಆ ಕಾರ್ಯಕ್ರಮ ಮಾತ್ರ ಉಳಿದಿತ್ತು. ಎಲ್ಲ ರಾಷ್ಟ್ರೀಯ ನಾಯಕರು ಬಂದಿದ್ದರು. ಆದರೆ ಮನಮೋಹನ್ ಸಿಂಗ್ ಅವ್ರದ್ದು ಪ್ರಾಬ್ಲಮ್ ಆದ್ರಿಂದ ಆ ಕಾರ್ಯಕ್ರಮವನ್ನೇ ಸ್ಟಾಪ್ ಮಾಡಿ ಮತ್ತೆ ಡೆಲ್ಲಿಗೆ ಹೋದ್ರಲ್ಲ. ಅದೇ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮಾಡಿದಂಥ ಕೀರ್ತಿ DK ಶಿವಕುಮಾರ್ ಅವ್ರದ್ದು. ಒಂದು ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದು ಬೆಳಗಾವಿನಲ್ಲಿ ಬೆಳಗಾವಿ ಮೊದಲೇ ಬೆಂಕಿ ರಾಜಕಾರಣ. ಆ ರಾಜಕಾರಣದ ಮಧ್ಯೆ ತನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಉಪಯೋಗಿಸಿ ಸುವ್ಯವಸ್ಥಿತವಾಗಿ, ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡಿದರು. ಅದು ಹೈಕಮಾಂಡ್ಗೂ ಗೊತ್ತಿತ್ತು. ಸೋನಿಯಾ ಮೇಡಮ್ ಬರಲಿಲ್ಲ ಅಷ್ಟೇ. ಆದರೆ ರಾಷ್ಟ್ರೀಯ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರ ಮೀಟಿಂಗಲ್ಲೇ ಹೇಳಿದರು. ಏನಂತ ಹೇಳಿದರು? ಈ ಕಾರ್ಯಕ್ರಮ ಬಹಳ ಸುವ್ಯವಸ್ಥಿತವಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸದೃಢವಾಗಿದೆ, ರಾಷ್ಟ್ರದಲ್ಲೇ ನಂಬರ್ 1 ಪ್ಲೇಸಲ್ಲಿದೆ ಅಂತ ಹೇಳಿದರು. ಅದನ್ನು ಬಹಳ ಜನಕ್ಕೆ ಅರ್ಥ ಆಗಲಿ ಅಂತಲೇ ಹೇಳಿದರು. ಇದು DKಯ ದಮ್ಮು, ತಾಕತ್ತು. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಕುಟುಂಬಕ್ಕೂ ಗೊತ್ತು. ಅಂದರೆ ಗಾಂಧಿ ಕುಟುಂಬಕ್ಕೂ, ಸೋನಿಯಾ ಮೇಡಮ್ಗೂ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು, ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಗೊತ್ತು. ಬಿಕಾಸ್ ಅವರು ಆ ಪಕ್ಷದ ಶಿಸ್ತಿನ ಸಿಪಾಯಿ ಹಾಗೂ ಆ ಕುಟುಂಬಕ್ಕೆ ಬಹಳ ನಿಷ್ಠರಾಗಿದ್ದಾರೆ. ಸ್ನೇಹಿತರೆ, ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತಂದರೆ, ನನಗೆ DK ಶಿವ ಮೇಲೆ ಇರುವಂಥ ವಿಚಾರ ಏನಪ್ಪ ಅಂದರೆ, ಹಣೆ ಗಟ್ಟಿ ಇದೆ ಅಂತ ಬಂಡೆನ ಹಣೆಯಲ್ಲಿ ಹೊಡೆಯೋಕ್ಕಾಗಲ್ಲ. ಹಣೆ ಗಟ್ಟಿ ಇದೆ ಅಂತ ಬಂಡೆನ ಹಣೆಯಲ್ಲಿ ಹೊಡೆಯೋಕ್ಕಾಗಲ್ಲ. ಆದರೆ DK ಶಿವರೇ, ಒಂದು ಉಳಿ ಮತ್ತು ಸುತ್ತಿಗೆ ಇಟ್ಕೊಂಡ್ರೆ ನಿಧಾನಕ್ಕೆ ಹೊಡಿಬಹುದು. ಇದರ ಅರ್ಥ ಏನಪ್ಪ ಅಂದರೆ, ನಿಮಗೆ ತಾಕತ್ತು, ದಮ್ಮು ಎಲ್ಲದೂ ಇದೆ, ಸ್ವಲ್ಪ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡಿ ಅಂತ ನಿಮ್ಮೊಬ್ಬರಿಗೆ ಹೇಳ್ತಿರೋದಲ್ಲ. ಮಾರಲ್ ಆಫ್ ದಿ ಸ್ಟೋರಿ, ಲೈಫಲ್ಲಿ ದಮ್ಮು, ತಾಕತ್ತಿಗಿಂತ, ಧೈರ್ಯಕ್ಕಿಂತ
ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ನೀವು 100% ಸಕ್ಸಸ್ ಆಗ್ತೀರಾ ಅಂತ, ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತ. ಇದು ನನ್ನ ಇವತ್ತಿನ ವಿಚಾರ. ನಿಮಗೆ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ